ಏನೋ ಯೋಚನೆ ಮಾಡುತ್ತಾ ಕುಳಿತಿದ್ರಲ್ಲ. ಅಲ್ಲ ರೀ, ನೀವು ಈ ರೀತಿ ಯೋಚನೆ ಮಾಡುತ್ತಾ ಕುಳಿತು ಬಿಟ್ರೆ ಸತ್ತಿರುವ ರುದ್ರನ ಮಗಳು ಮತ್ತೆ ಬರುತ್ತಾಳೆ ಅಂತ ತಿಳಿದುಕೊಂಡಿದ್ರೇನ್ರಿ? ಇಲ್ಲ ರೀ, ಇಲ್ಲ. ಆ ರೀತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಗ ಮಾಡಿದ ತಪ್ಪಿಗೋಸ್ಕರವಾಗಿ ಅವನಿಗೆ ಒಂದು ಒಳ್ಳೆ ಕನ್ಯೆಯನ್ನು ನೋಡೋಣ, ಮದುವೆ ಮಾಡೋಣ. ಬೇಕಾದ್ರೆ ಈ ಊರನ್ನೇ ಬಿಟ್ಟು ಕಳಿಸಿಬಿಡೋಣ್ರಿ, ಕಳಿಸಿಬಿಡೋಣ. ಆದ್ರೆ 3 ದಿವಸವಾಯ್ತು, ಊಟ ಇಲ್ಲ, ನಿದ್ರೆ ಇಲ್ಲ. ಈ ರೀತಿ ಚಿಂತೆ ಮಾಡುತ್ತಾ ಕುಳಿತುಕೊಂಡ್ಬಿಟ್ರೆ ನಿಮ್ಮ ಆರೋಗ್ಯದ ಗತಿ ಏನ್ರಿ? ಗತಿ ಏನು ಹೇಳ್ರಿ? ಸ್ವಲ್ಪ ಹಾಲನ್ನು ಹತ್ರ ಕುಡೀರಿ. ಮಹಾದೇವಿ, ಮಗ ಮಾಡಿದ ಮಾನಹೀನ ಕೆಲಸಕ್ಕೆ ಈ ಮನೆತನದ ಮಾನವೇ ಕುಸಿದು ಮತನವಾಗುವ ಪ್ರಸಂಗ ಬಂದಿತ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ತನ್ನ ಮಗಳ ಪ್ರಾಣವನ್ನೇ ಬಲಿಕೊಟ್ಟು ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರಿಬಾರದು ಮಹಾದೇವಿ. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು ಮಹಾದೇವಿ. ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಮಗ ಮಾಡಿದ ತಪ್ಪಿಗೋಸ್ಕರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ ನೀವು? ನಾನು ಕೇಳುವ ಮಾತಿಗೆ ಬರೀ ಮರು ಉತ್ತರ ಅಷ್ಟೇ ಕೊಡಬೇಕು, ಹೆಚ್ಚಿಗೆ ಮಾತನಾಡಬೇಡ. ಕೇಳ್ರಿ, ಅದು ಯಾವ ಮಾತು ಅಂತ ಕೇಳಿ. ನಾನು ನಿನಗೆ ಏನಾಗ್ಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿರುವ ಗಂಡ ಅಂದ್ರೆ ನನ್ನ ಪಾಲಿನ ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಅವಳ ಆದ್ಯ ಕರ್ತವ್ಯ ಕೂಡ. ಹೌದಲ್ಲವೇ? ಹೌದು. ಒಂದು ವೇಳೆ ಗಂಡನ ಆಜ್ಞೆಯನ್ನು ತಿರಸ್ಕರಿಸಿದರೆ ನಿಜವಾಗ್ಲೂ ಅವಳ ಸತಿ ಅಲ್ಲ ರೀ, ಪತಿಗೆ ದ್ರೋಹ ಮಾಡುವ ಸತಿ ದ್ರೋಹಿ. ಸರಿ, ಹಾಗಾದರೆ ನಾನು ನಿನಗೊಂದು ಮಾತು ಕೇಳ್ತೀನಿ. ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಭಾಷೆ ಕೊಡು. ನಿಮ್ಮ ಮನಸ್ಸಿನಲ್ಲಿರುವ ಮಾತು ಯಾವುದು ಅಂತ ನನಗೆ ತಿಳಿಲಾರದೆ ನಾನು ನಿಮಗೆ ವಚನವನ್ನು ಕೊಟ್ಟು ವಚನ ಭ್ರಷ್ಟರಾಗುವುದಕ್ಕಿಂತ ಮುಂಚೆ ನಿಮ್ಮ ಅಂತರಂಗದಲ್ಲಿರುವ ಮಾತನ್ನು ಬಹಿರಂಗಪಡಿಸಿ ಯಾವ ಮಾತು ಅಂತ ಹೇಳಿ. ಯಾಕೆ? ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿ ಧರ್ಮವೆಂದು ಈಗ ತಾನೇ ನಿನ್ನ ಬಾಯಿಂದ ಹೇಳಿರುವೆ. ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ಲೋ ಅಷ್ಟೇ ಹೇಳು. ನನ್ನ ಹೆತ್ತವರ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಮ್ಮ ಮಾತನ್ನು ನಡೆಸಿಕೊಡ್ತೀನಿ ರೀ, ನಡೆಸಿಕೊಡ್ತೀನಿ. ಮಹಾದೇವಿ, ಸತಿ ಭಕ್ತಿಯಲ್ಲಿ ಪತಿ ಕುಡಿಯಲು ತಂದಿರುವ ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದಿರುವ ಈ ಹಾಲು ನಿತ್ಯ ನಿನ್ನ ಕೈಯಾರೆ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಹಾನ್ ಶ್ರೇಷ್ಠ ಪಡಿಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಬೆರೆಸಿ ಕೊಂದು ಬಿಡುವುದು. ಇಲ್ಲ, ಇದು ನನ್ನಿಂದ ಮಾತ್ರ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ ರೀ. ಏನ್ರಿ ಮಾತಾಡ್ತಾ ಇದ್ದೀರಿ ನೀವು? ನಾನು ಹೆತ್ತಿರುವ ಕರುವಿನ ಕುಡಿಗೆ ಹಾಲಿನಲ್ಲಿ ವಿಷ ಹಾಕಿ ನಾನು ಸಾಯಿಸಬೇಕಾ? ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಹೌದು ಮಹಾದೇವಿ, ಹೌದು. 9 ತಿಂಗಳು 10 ಹೆತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿದ ಉಣಿಸಿದ ಸಂಟ ನನಗೂ ಗೊತ್ತು ಕಡೆ. ಆದರೆ
ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನು ಬಲಿ ಪಡೆದುಕೊಳ್ಳುವ ಕರ್ಮ ಹೆತ್ತವರಲ್ಲೇ ಬರಬೇಕು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವಿ, ಈ ನಮ್ಮ ಮನೆತನಕ್ಕೆ ಈ ಮಗಳ ಬಾಳಕ್ಕಾಗಿ ನಿನ್ನ ಮಗಳ ಬಲಿ ತೆಗೆದುಕೊಳ್ಳಲೇಬೇಕು. ಮಹಾದೇವಿ, ಬಲಿ ತೆಗೆದುಕೊಳ್ಳಲೇಬೇಕು. ನಾನು ನನ್ನ ಮಗನ ಪ್ರಾಣ ಹೋಗತ್ತೆ ಅಂತ ದುಃಖ ಪಡುತ್ತಿಲ್ಲ ರೀ, ದುಃಖ ಪಡುತ್ತಿಲ್ಲ. ಆದ್ರೆ ಜಗತ್ತಿನಲ್ಲಿರುವ ಯಾವ ತಾಯಿಯೂ ತಾನೇ ತಾನು ಹೆತ್ತಿರುವ ಕರುಳಿನ ಕುಡಿಗೆ ವಿಷ ಹಾಕಿ ಸಾಯಿಸ್ತಾಳೆ. ಅಂತ ತಾಯಿ ಏನಾದ್ರೂ ಈ ಜಗತ್ತಿನಲ್ಲಿ ಉಂಟೇನ್ರಿ? ಈ ಜಗತ್ತಿನಲ್ಲಿ ಉಂಟೆ? ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಶ್ರೀಯಣ್ಣ ಆದಾಗೆ ತನ್ನ ಹೆಂಡತಿಯಾದ ತನ್ನ ಮಗನವನ್ನು ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನುಸಯ್ಯ ಗಂಡನ ಮಾತಿಗೆ ತನ್ನ ಮಗನ ಪ್ರಾಣವನ್ನು ಬಲಿ ಕೊಡಲಿಲ್ಲವೇ? ಅದರಂತೆ ಈ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಹೆತ್ತ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು. ಮಾನವರಿಗೆ ಕವಿ ಒಂದು ಮಾತನ್ನು ಹೇಳ್ತಾನೆ, ಪ್ರಾಣ ಹೋದರೂ ಮಾಡಬೇಕು ಎಂಬ ಯಾರಿಗೆ ಕವಿಗಳ ನಾಣ್ಣುಡಿಯನ್ನು ಯಾವತ್ತೂ ಮರಿಬಾರ್ದು ಮಾಧವಿ, ಮರಿಬಾರ್ದು. ಮಾದೇವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ನಂದು ಒಂದೇ ಒಂದು ಮಾತು. ಏನದು? ನಿನಗೆ ಮಗ ಬೇಕು? ಏನು ಮಾಂಗಲ್ಯ ಬೇಕು? ಹೇಳು ಮಾಧವಿ, ಹೇಳು. ಎಂತ ಮಾತು ಕೇಳ್ತಾ ಇದ್ದೀರಿ ನೀವು ನನ್ನನ್ನ? ಎಂತ ಮಾತನ್ನು ಕೇಳ್ತಾ ಇದ್ದೀರಿ? ಅಲ್ಲವೇ ಮಗ ಮತ್ತು ಈ ನನ್ನ ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಈ ಎರಡು ಕಣ್ಣುಗಳಲ್ಲಿ ನನಗೆ ಯಾವುದು ಬೇಕು ಅಂತ ಕೇಳಿದ್ರೆ ನಾನು ಯಾವುದನ್ನು ಬೇಕು ಅಂತ ಹೇಳಿ, ಯಾವುದನ್ನು ಬೇಡ ಅಂತ ಹೇಳಿ. ಆದರೆ ಹೆಣ್ಣಾಗಿ ಹುಟ್ಟಿದ ನಾನು ಸತಿ ಧರ್ಮದಲ್ಲಿ ಹೇಳುವುದು ಒಂದೇ ಮಾತು ರೀ. ಯಾವುದು? ಒಂದೇ ಮಾತು. ಯಾವುದು? ನನಗೆ ನನ್ನ ಮಗ ಹೋದ್ರು ಮಾಂಗಲ್ಯ ಬೇಕು. ನಿಜವಾದ ಮಾತನ್ನೇ ಹೇಳಿದಿ ಮಹಾದೇವಿ, ಹೆಣ್ಣಿನ ಸ್ಥಾನದಲ್ಲಿ ನಿಂತು. ಮಹಾದೇವಿ, ಈಗ ಮಹಾನ್ ದೇಶ ಬರುವ ಸಮಯ. ಹೆತ್ತ ತಾಯಿಯಿಂದ ಹಾಲು ಕುಡಿಯುವ ಹಂಬಲ ಅವನ ಮನದಲ್ಲಿ ತುಂಬಿರುತ್ತದೆ. ಅವನು ಬಂದ ಮೇಲೆ ನೀ ತಂದಿರುವ ಈ ಹಾಲಿನಲ್ಲಿ ವಿಷ ಹಾಕಿ ಅವನನ್ನು ಕೊಂದು ಬಿಡು. ಈ ಕೆಲಸ ನಿನ್ನ ಕೈಯಿಂದ ಆಗದಿದ್ರೆ ಇವತ್ತು ರಾತ್ರಿ ನಿನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಒಂದು ವೇಳೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ರೆ ನಿನಗೆ ನನ್ನ ಆಣೆ ಆಗಿದೆ. ಯಾವುದು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕು ಎನ್ನುವ ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಹಾದೇವಿ, ಮರಳಿ ಮನೆಗೆ ಬರುಷ್ಟರಲ್ಲಿ ಮಗನ ಪ್ರಾಣ ಮನೆಯಲ್ಲಿರಬಾರ್ದು, ಅವನು ಹೆಣ ಇರಬೇಕು.
ಈ ಕೆಲಸ ನಿನ್ನಿಂದ ಆಗದಿದ್ರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನದಲ್ಲ, ನಿರ್ಧಾರ ನಿನ್ನದು. ವಿಷ್ಣು ಶಿವಾಯ ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನೀನು ಬರೆದಿರುವ ಈ ವಿಧಿ ಬರಹವನ್ನ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ, ಬ್ರಹ್ಮ ಬರೆದಿರುವ ಬರಹವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನು ನನ್ನ ಉಡಿಯಲ್ಲಿ ಹಾಕಿದೆ. ಅರಣ ಹದ್ದುಗಳ ಕಣ್ಣಿಗೆ ಬೀಳಬಾರ್ದು ಅಂತ ಕಾವಲಿಗಾಗಿ ನನ್ನನ್ನೇ ಇಟ್ಟೆ. ಈಗ ಈಗ ಅದೇ ಹಸಿ ಮಾಂಸದ ಮುದ್ದೆಯನ್ನು ತಿನ್ನುವುದಕ್ಕೆ ಹುಲಿಯನ್ನಾಗಿ ನನ್ನನ್ನೇ ಯಾಕೆ ದೇವ್ರೇ, ಯಾಕೆ ನಾನು ಈ ಭೂಮಿ ಮೇಲೆ ಬದುಕಬಾರ್ದು ಎಂಬ ಆಸೆ ನಿನ್ನಲ್ಲಿದ್ರೆ ನನ್ನನ್ನು ಯಾಕಪ್ಪ ಈ ಭೂಮಿಗೆ ಜಾರಿಸಿದೆ? ನೀನು ಯಾಕಪ್ಪ ಭೂಮಿಗೆ ಜಾರಿಸಿದೆ? ಹಸಿ ಮಾಂಸದ ಮುದ್ದೆಯನ್ನು ತಿಂದ್ರೆ ತುಂಬಾ ವಿಷ ಅಂತ ಗೊತ್ತು. ಒಂದು ವೇಳೆ ಅದನ್ನು ತಿನ್ನದೆ ಹೋದ್ರೆ ನರಕಕ್ಕೆ ದಾರಿ ಎಂಬ ಕಟ್ಟಾಜ್ಞೆ ಆಗಿದೆ. ನಾನೀಗ ಏನ್ ಮಾಡ್ಲಿ? ನಾನೀಗ ಏನ್ ಮಾಡ್ಲಿ? ಇಲ್ಲ ಇಲ್ಲ, ಇವತ್ತು ನನ್ನ ಗಂಡನ ಆಜ್ಞೆಯನ್ನು ನಾನು ಪಾಲಿಸಲೇಬೇಕು. ನನ್ನನ್ನು ಕಟ್ಟಿಕೊಂಡವರು ಉಳಿಬೇಕು. ನನ್ನ ಮಗ ಶ್ರೀಮತಿಗೆ ಸಿರಿಯ ಮರವು ಸಿಂಧೂರ ಅಗಲವು ಸಿರು ಅಂಬುಗೆ ಪ್ರೀತಿ ಹೆಸರು ಕೈರು ಎಂಬ ಪದವಿ ನಾದ ಅವಳ ಬಡವೆ ಮುತ್ತೈದೆ ಎಂಬ ಪದವಿ ಹೊನ್ನಾದ ಅವಳ ಬಡವೆ ನಂಬ ಸುರವು ಶ್ರೀಮತಿಗೆ ಸಿರಿಯ ಬರವು ಮಾಂಗಲ್ಯವೆಂಬ ಕರವು ಶ್ರೀಮತಿಗೆ ಸಿರಿಯ ಬರವು. ಇವತ್ತು ನನ್ನ ಗಂಡನ ಆದ್ಯಂತೆ ಹಾಲಿನಲ್ಲಿ ವಿಷ ಹಾಕಿದ್ದೀರಿ ಭಗವಂತ. ಇಷ್ಟು ವರ್ಷಗಳವರೆಗೆ ನಾನು ಮಾಡಿರುವ ಪೂಜೆ, ಪುನಸ್ಕಾರ, ಅಭಿಷೇಕ ಎಲ್ಲವೂ ನಿನ್ನ ಮನಸ್ಸಿಗೆ ಬಂದಿದ್ರೆ ನಾನು ಹಾಲಿನಲ್ಲಿ ಹಾಕಿರುವ ಈ ವಿಷ
ಅಮೃತವಾಗ್ಬೇಕು, ನನ್ನ ಮಗ ಬದುಕಬೇಕು ಅಂದ್ರೆ ಮಾತ್ರ ನೀನ್ ಇದ್ದೀಯ ಅಂತ ನಾನು ನಂಬ್ತೀನಪ್ಪ. ನೀನ್ ಇದ್ದೀಯ ಅಂತ ಅಮ್ಮ, ಮನೆಗೆ ಮಗು ಬರುವಾಗ ಮುಂಚಿತವಾಗಿ ಮನೆಯ ಬಾಗಿನಲ್ಲಿ ಅಂಗೈಯಲ್ಲಿ ಹಾಲು ಹಿಡಿದುಕೊಂಡು ನಿಂತಿರುವೆಯಲ್ಲ ಅಮ್ಮ, ಅದು ಹಾಲು ಹಿಡಿದು ನಿಂತುಕೊಂಡಿರುವಲ್ಲ ಅಮ್ಮ. ನಿಜವಾಗಲು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವ ಮಕ್ಕಳು ಪುಣ್ಯ ಮಾಡಿರ್ಬೇಕಮ್ಮ, ಪುಣ್ಯ ಮಾಡಿರ್ಬೇಕು ಅಮ್ಮ. ಈ ಸಮಾಜದಲ್ಲಿ ಎಂತೆಂಥ ತಾಯಿಯಂದರು ನಾನು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿಯ ಕರುಳು ಎಂದಿಗೂ ನೋಡಿಲ್ಲ ತಾಯಿ, ನಾನು ಎಂದಿಗೆ ನೋಡಿಲ್ಲ. ಹೌದಪ್ಪ, ಹೌದು. ಜಗತ್ತಿನಲ್ಲಿ ಎಷ್ಟೋ ತಾಯಿಂದಿರು ಪ್ರೀತಿ ಪ್ರೇಮ ಮಾಡುವನ್ನ ತಾಯಿಯನ್ನು ನೀ ನೋಡಿದೀಯ. ಆದ್ರೆ ಮಗನ ಮೇಲಿರುವ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ತಾಯಿಯನ್ನು ನೀನು ಎಲ್ಲಿಯೂ ನೋಡಿಲ್ಲ ಕಣಪ್ಪ, ನೀನು ಎಲ್ಲಿಯೂ ನೋಡಿಲ್ಲ. ನಿಜ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯನೋ ಅಥವಾ ನಿನ್ನಂತ ಮಗನನ್ನು ಹೆತ್ತಿರೋದು ನನ್ನ ಪುಣ್ಯನೋ ಆ ದೇವರಿಗೆ ಗೊತ್ತು ಕಣೋ, ಆ ದೇವರಿಗೆ ಗೊತ್ತು. ಯಾಕಮ್ಮ ಈ ನಿನ್ನ ಕಣ್ಣಲ್ಲಿ ಕಣ್ಣಿರಮ್ಮ, ಯಾಕಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು? ಯಾಕೂ ಇಲ್ಲಪ್ಪ, ನಿನಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ ಕಣ್ಣೀರು ಬಂತು ಅಷ್ಟೇ. ಅಮ್ಮ, ಸಂತೋಷಕ್ಕಾಗಿ ಯಾರಾದರೂ ಕಣ್ಣೀರು ಹಾಕ್ತಾರೇನಮ್ಮ? ಹುಚ್ಚಿ, ದಯವಿಟ್ಟು ಕಣ್ಣೀರು ಹಾಕಬೇಡ. ಹಾಲು ಕುಡಿಯೋ ಅಮ್ಮ. ಇವತ್ತು ನನ್ನ ಹುಟ್ಟುಹಬ್ಬ. ಭವಿಷ್ಯ ನೀವಿಬ್ಬರು ಯಾವುದೋ ಒಂದು ವಿಷಯದಲ್ಲಿ ನನ್ನ ಹುಟ್ಟುಹಬ್ಬವನ್ನೇ ಆಚರಿಸೋದನ್ನು ಬಿಟ್ಟು ಬಿಟ್ಟಿರಿ ಅಮ್ಮ, ಹುಟ್ಟುಹಬ್ಬ ಆಚರಿಸೋದನ್ನು ಬಿಟ್ಟು ಬಿಟ್ಟಿರಿ ಅಮ್ಮ. ಹುಟ್ಟುಹಬ್ಬ ದಿವಸ ನಿನ್ನ ಕೈಯಿಂದ ಹಾಲು ಕುಡಿಯುವ ಮುನ್ನ ಅಮ್ಮ, ನಿನಗೆ ಒಂದು ನಾನು ಪ್ರಶ್ನೆ ಕೇಳಬೇಕಾಗಿದೆಯಮ್ಮ, ಅದಕ್ಕೆ ನೀನು ಉತ್ತರ ಕೊಡಬೇಕು. ಹೇಳು, ಅದ್ಯಾವುದೋ ನಿನ್ನ ಮಾತು ಅಂತ ಹೇಳು. ಅಮ್ಮ, ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸಲಾರದು, ಆದರೆ ಹೆತ್ತ ತಾಯಿಯು ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಏಕೆಂದರೆ ಈ ಸಮಾಜದಲ್ಲಿ ಯಾರು ತಪ್ಪನ್ನು ಕ್ಷಮಿಸದಿದ್ದರೆ ಹೆತ್ತ ತಾಯಿ ಮಕ್ಕಳ ತಪ್ಪನ್ನು ಕ್ಷಮಿಸಿ ತನ್ನ ಮಡಿಲಲ್ಲಿ ವಾತ್ಸಲ್ಯದಿಂದ ಪ್ರೀತಿ ಕೊಡ್ತಾಳೆ ಎಂಬ ನಂಬಿಕೆ ನನ್ನಲ್ಲಿದೆ ಅಮ್ಮ, ನಂಬಿಕೆ ನನ್ನಲ್ಲಿದೆ. ಅದಕ್ಕಾಗಿ ಅಮ್ಮ, ಇಂದು ನಾನು ಮಾಡಿದ ತಪ್ಪನ್ನು ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದೇನೆ ತಾಯಿ, ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದೇನೆ. ಹೇಳಮ್ಮ. ಮಾತೇಶ, ನೀನು ಮಾಡಿರುವ ತಪ್ಪಾದ್ರೂ ಏನು ಅಂತ ಹೇಳು. ಅಮ್ಮ, ಈ ಮಾನವಂತರ ಮಗನಾಗಿ, ಪುಣ್ಯವಂತರ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿ ಮಾಡಬಾರ್ದ ಕೆಲಸವನ್ನು ಮಾಡಿದ್ದೇನೆ ತಾಯಿ, ಮಾಡಬಾರ್ದ ಕೆಲಸವನ್ನು ಮಾಡಿದ್ದೇನೆ. ಅದೇನೆಂದರೆ ಅಮ್ಮ, ನಮ್ಮನ್ನೇ ನಂಬಿ ಬಂದಂತ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದ್ದೇನೆ ಅಮ್ಮ, ಮಾನಭಂಗ ಮಾಡಿದ್ದೇನೆ. ಆ ತಪ್ಪನ್ನು ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದೀನಿ ತಾಯಿ, ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದೀನಿ. ಆದರೆ ಈ ನಾ ಮಾಡಿದ ತಪ್ಪಿಗೆ ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ. ಅಮ್ಮ,
ಆ ತಪ್ಪು ನಾನೇ ಮಾಡಿದೆನಂತ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಆದರೆ ಆ ತಪ್ಪನ್ನು ನಾನು ಮಾಡಿದ್ದೇನೆ ಅಮ್ಮ, ಅದಕ್ಕೆ ನೀನು ಕ್ಷಮಿಸಿ ಬಿಡು ತಾಯಿ, ಕ್ಷಮಿಸಿ ಬಿಡು. ಅಮ್ಮ ಯಾಕೆ ನಗ್ತಾ ಇದೀಯ ಅಮ್ಮ, ಯಾಕೆ ನಗ್ತಾ ಇದೀಯ? ಮಹದೇಶ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಈ ಜಗತ್ತೇ ನೋಡಿಲ್ಲ ಅಂತ ತಿಳಿದಿತ್ತಂತಪ್ಪ. ಅಂತಾರೆ ಅಮ್ಮಾಯಿ, ನಿನಗೆ ವಿಷಯ ಇಲ್ಲಪ್ಪ, ಈಗ ತಾನೇ ನೀನು ಹೇಳ್ತಾ ಇದೆಯಲ್ಲ, ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಹೌದು ನೋಡಮ್ಮ. ಅಮ್ಮ, ಇನ್ನು ಮುಂದೆ ಇಂತಹ ತಪ್ಪುಗಳು ಎಂದಿಗೂ ಮಾಡಲಾರೆ ತಾಯಿ, ಎಂದಿಗೂ ಮಾಡಲಾರೆ. ನನಗೆ ಹೆಂಡತಿಯಾಗಿ ಬರುವವಳನ್ನು ಬಿಟ್ಟು ಬೇರೆ ಹೆಣ್ಣನ್ನು ಎಲ್ಲರನ್ನು ಜಗತ್ತಿನಲ್ಲಿ ತಾಯಿಯಂತೆ ಕಾಣುತ್ತೇನೆ ಅಮ್ಮ, ತಾಯಿಯಂತೆ ಕಾಣುತ್ತೇನೆ. ಅಮ್ಮ, ಇನ್ನು ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡುವುದಿಲ್ಲ ತಾಯಿ, ಕಣ್ಣೆತ್ತಿ ನೋಡುವುದಿಲ್ಲ. ಆದರೆ ಅಮ್ಮ, ಈ ತಪ್ಪನ್ನು ನೀನು ಕ್ಷಮಿಸಲೇಬೇಕು. ಅಮ್ಮ ಕ್ಷಮಿಸಿ ಮಹಂತೇಶ, ಈ ನಾನು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದಾದರೂ ನನ್ನ ಮಗನನ್ನಾಗಿ ಬಾಳುವಂತ ನನಗೆ ನೀನು ಆಶೀರ್ವಾದ ಕೊಡಬೇಕಮ್ಮ, ಆಶೀರ್ವಾದ ಕೊಡಬೇಕು. ಮಹಂತೇಶ, ನಾನು ನನಗೆ ಏನು ಅಂತ ಆಶೀರ್ವಾದ ಮಾಡ್ಲು, ಏನು ಅಂತ ಆಶೀರ್ವಾದ ಮಾಡ್ಲಿ ನಾನು? ದೈವವೇ ದೂರ ಆದ್ಮೇಲೆ ಬಂದು ಕಾಪಾಡುವರು ಯಾರು ಅಂತ ಹೇಳ್ತಾರೆ. ಆದ್ರೆ ದೇವರ ಸ್ಥಾನದಲ್ಲಿ ನಾನಿದ್ರು ಕೂಡ ಉಳಿದುಕೊಳ್ಳುವಂತ ಭಾಗ್ಯವನ್ನು ನೀನು ಪಡೆದುಕೊಂಡು ಬಂದಿಲ್ವ ಮಹಂತೇಶ? ನೀನು ಪಡೆದುಕೊಂಡು ಬಂದಿಲ್ಲ. ನೋಡು ಮಹಂತೇಶ, ಮೊದಲು ಮಕ್ಕಳಿಗಿಂತಲೂ ಯಾವತ್ತಿದ್ರು ಹೆತ್ತವರು ದೊಡ್ಡವರು. ಆಮೇಲೆ ಹೆತ್ತವರ ಮಾತನ್ನು ಮೊದಲು ಮಕ್ಕಳು ಕೇಳಬೇಕು. ಮಹಂತೇಶ, ಗೊತ್ತಾಯ್ತು, ಹಾಲು ಕುಡಿಯೋ, ಹಾಲು ಕುಡಿಯೋ. ಅಮ್ಮ ಹಾಲು ಅಮ್ಮ ನಿನಗೆ ವಶನಾಗುತ್ತಾಯಿ ಎನಗೆ ಜೀವ ಸೋತು ಬಂದೆ ನೀನೇ ತಾಯಿ ಎಂದೆ ಬಹುನೆಯಿದಾರದೆ ಬಹುನೆಯಿದಾರದೆ ಅಮ್ಮ ಅಮ್ಮ, ಈಗಲಾದರೂ ಸಂತೋಷ ಆಯ್ತನಮ್ಮ, ಸಂತೋಷವಾಯಿತು. ಹೇಳಮ್ಮ, ಈಗಲಾದರೂ ನನ್ನನ್ನು ಆಶೀರ್ವಾದ ಮಾಡು ತಾಯಿ, ಈಗಲಾದರೂ ಆಶೀರ್ವಾದ ಮಾಡು. ಮಹಂತೇಶ, ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲು? ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲಿ? ಆಶೀರ್ವಾದ ಮಾಡುವಂತ ಯೋಗ್ಯತೆಯನ್ನು ಈ ನಿನ್ನ ತಾಯಿ ಕಳೆದುಕೊಂಡು ಬಿಟ್ಟಿದ್ದಾಳೋ, ತಾಯಿ ಕಳೆದುಕೊಂಡು ಬಿಟ್ಟಿದ್ದಾಳೆ. ಮಹಂತೇಶ, ಈಗ ನೀನು ಕುಡ್ದಿದೆಯಲ್ಲ, ಅದು ಹಾಲಲ್ಲ ಕಣೋ, ಹಾಲಿನಲ್ಲಿ ವಿಷ ಹಾಕಿದ್ದೀನೋ. ಅಮ್ಮ, ಏನು ಹೇಳ್ತಾ ಇದೆಯಾ ತಾಯಿ, ನೀನು ಏನು ಹೇಳ್ತಾ ಇದೀಯಾ? ಹೌದು ಕಣೋ, ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿದ್ದಿದೆ. ಅವರಿಂದ ನನಗೆ ಕಟ್ಟಾಗಿದೆ. ಏನಂತಮ್ಮ, ಏನಂತ? ನೀನು ಬದುಕಬಾರ್ದು ಅಂತ. ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾಗಾನದ ಆನಂದ ಈ 7 ಜನ್ಮದಲ್ಲೂ ನೀ ಹಾಡು ನೀ ಹಾಡು ಹೌದು ಕಣೋ,
ಈಗ ನೀನು ಕುಡಿದವ್ರದು ಹಾಲಲ್ಲ ಕಣ, ಅದರಲ್ಲಿ ವಿಷ ಹಾಕಿದ್ದೀನೋ ಮಾತೇಶ, ವಿಷ ಹಾಕಿದ್ದೀನೋ. ಅಮ್ಮ ಈ ನಿನ್ನ ಹೆತ್ತವಳ ಹಾಲು ಇವತ್ತು ವಿಷವಾಗಿ ಹೋಯಿತು. ಹೆತ್ತವಳ ಹಾಲು ವಿಷವಾಗಿ. ನಿನ್ನ ತ್ಯಾಗಕ್ಕೆ ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ನಿನ್ನ ಪ್ರೇಮಕ್ಕೆ ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ನಿನ್ನ ತ್ಯಾಗಕ್ಕೆ ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು ಏನೇನು ಜನ್ಮದಲ್ಲೂ ಹಾಡಲಾನೆ ಹಾಗೂ ನಾನೀಗ ಕೇಳಬೇಕು, ಸಂತೋಷ ಹೊಂದಬೇಕು. ಅಮ್ಮ ಅಮ್ಮ ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಮಗನಿಗೆ ವಿಷ ಹಾಕಿ ಹಾಲು ಕುಡಿಸೋಣಮ್ಮ. ಅಮ್ಮ ನೀನು ಸುಳ್ಳು ಹೇಳ್ತಾ ಇದೆಯಾ ಅಮ್ಮ, ಸುಳ್ಳು ಹೇಳ್ತಾ ಇದೆಯಾ? ನನ್ನ ಹಣ್ಣವಳಾಗಿ ನಿಜ ಹೇಳು ತಾಯಿ, ನಿಜ ಹೇಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಮ್ಮ ಇರಲಿ, ತಾಯಿ ಕೈಯಿಂದ ವಿಷ ಕುಡಿದು ಸಾಯುವ ನನ್ನ ಹಣಬರದಲ್ಲಿ ಆ ದೇವರು ಬರ್ತಿದ್ದಾರೆ. ನೀನು ತಾನೇ ಏನು ಮಾಡುವೆ ತಾಯಿ? ಅಮ್ಮ ನೀವು ಮಾಡಿದ್ದು ಸರಿಯಾಗಿ ಮಾಡಿದ್ದೀರಾ. ಯಾಕೆಂದರೆ ಈ ಜಗತ್ತಿನಲ್ಲಿ ನನ್ನಂತ ಮಗ ಹುಟ್ಟಬಾರದು. ನಿಮ್ಮ ಪುಣ್ಯವಂತ ತಂದೆ ತಾಯಿಯಲ್ಲಮ್ಮ ಹುಟ್ಟಬಾರದು. ಅಮ್ಮ ನೀನೇನೇ ಅಂದರು, ನೀ ನನ್ನ ದೇವರು. ಅಮ್ಮ ಅಮ್ಮ ಅಲ್ಲಿ ನೋಡಲ್ಲಿ ಅಮ್ಮ, ಆ ಯಮ ನನಗೆ ಕೈ ಬೀಸಿ ಬಾ ಬಾ ಎಂದು ಕರೆಯುತ್ತಾನೇನಮ್ಮ, ಕರೆಯುತ್ತಿದ್ದಾನೆ. ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಅಮ್ಮ ಅಮ್ಮ ಅಪ್ಪನಿಗೆ ಹೇಳಮ್ಮ, ಅಪ್ಪನಿಗೆ ಹೇಳು ನನ್ನನ್ನು ಕ್ಷಮಿಸಬೇಡ ಅಂತ ಹೇಳೋದಮ್ಮ, ಕ್ಷಮಿಸಬೇಡ ಅಂತ ಹೇಳು. ಅಮ್ಮ ನನಗೆ ಹೊಟ್ಟೆಯಲ್ಲಿ ತುಂಬಾ ಸಂಕಟವಾಗುತ್ತಿದೆ ಅಮ್ಮ, ಸಂಕಟವಾಗುತ್ತಿದೆ. ಅಮ್ಮ ಮತ್ತೊಂದು ಜನ್ಮ ನನಗೆ ಆ ದೇವರು ಕೊಟ್ಟರೆ ನಿಮ್ಮಂತ ಪುಣ್ಯವಂತರ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಈ ಮನೆಯ ಋಣವನ್ನು ತೀರಿಸ್ತೇನೆ ತಾಯಿ, ಈ ಮನೆಯ ಋಣವನ್ನು ತೋರಿಸ್ತೇನೆ. ಊರೇನೇ ಎಂದರು, ನೀ ನನ್ನ ದೇವರು. ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ನನಗೂ ಹುಟ್ಟದು ಯಾರುನ, ನನಗೂ ಹುಟ್ಟದು ಅಮ್ಮನ ಋಣ. ಅಮ್ಮ
ಕರುಣಾ